ಒಂದು ಕಸ್ಟಮರ್ ಹತ್ರ ಯಾವ ಥರ ಮಾತಾಡಬೇಕು, ಯಾವ ಥರ ರೆಸ್ಪಾನ್ಸ್ ಮಾಡಬೇಕು ಅಂತ ಇಲ್ಲ. ಗಾಂಚಲಿ ಮಾತುಗಳು ಫುಲ್ಲು ಗ್ಯಾಂಚಲಿ ಅಷ್ಟು ವಲ್ಗರಾಗಿ ಮಾತಾಡ್ತಾರೆ. ಹೀರೋ ಶೋರೂಮ್ಗೆ ಬಂದರೆ ನೀವು ಸ್ಪ್ಲೆಂಡರ್ ಮೇಲಂತೂ ಯಾವುದು ತಗೋಬೇಡಿ. ಒಂದು ಲಿವರ್ ಕ್ಲಚ್ ಅದೊಂದು ಹಾಕೊಂಡು ಕೊಡೋಕ್ಕೆ 1 ವಾರ ಬೇಕಂತೆ. ಮೆಕ್ಯಾನಿಕಲ್ ಬಂದು ಹೇಳಿದ್ರೆ ಸರ್ ಈ ಥರ ಹಾಕ್ತೀವಿ, ಈ ಥರ ಬರುತ್ತೆ ಅಂತ ಹೇಳಿ ಎಂಟ್ರಿ ಮಾಡ್ಬೋದು. ಎಂಟ್ರಿ ಮಾಡ್ಕೊಳ್ಳೋಕೆ ಅವ್ರಿಗೆ ಬರಲ್ಲ ಕರೆಕ್ಟಾಗಿ. ಒನ್ ಆಫ್ ದ ವರ್ಸ್ಟ್ ಸರ್ವಿಸ್ ಎವರ್ ಇಸ್ ಹೀರೋ ಮೋಟೋ ಕಾರ್ಪ್. ವರ್ಕ್ ಆಗ್ತಾಯಿಲ್ಲ ಅಂತ ತೊಗೊಂಡೋಗಿದ್ದೀನಿ. ಅಲ್ಲಿ ಚಾರ್ಜ್ ಆಗ್ತಾನೆ, ಅಲ್ಲಿ ಚಾರ್ಜ್ ಆಗ್ಬಿಡೋದ. ಯೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾವಿವತ್ತು ಬಸವೇಶ್ವರ ನಗರದಲ್ಲಿ. ಏನಕ್ಕೆ ಅಂದರೆ ಒನ್ ಆಫ್ ದ ವರ್ಸ್ಟ್ ಪ್ರಾಡಕ್ಟ್ ನಾನು ತೊಗೊಂಡಿರೋದು 2025 ಇಸ್ ದಿಸ್ ಶಿಟ್. ರೆಡ್ಮಿ ಬಡ್ಸ್ ರೆಡ್ಮಿ ಬಡ್ಸ್ 5A ಅಂತ. ವರ್ಸ್ಟ್ ಅಂದರೆ ವರ್ಸ್ಟು. ಲೆಫ್ಟ್ ಸೈಡ್ ತೊಗೊಂಡು 2 ತಿಂಗಳಾಯಿತು. ಲೆಫ್ಟ್ ಸೈಡ್ ವರ್ಕೇ ಆಗ್ತಾಯಿಲ್ಲ. ಎಲ್ಲ ವಿಜಯನಗರಲ್ಲಿ ಹೋಗ್ಬಿಟ್ಟು ವಾರಂಟಿ ಕ್ಲೇಮ್ ಮಾಡಬೇಕು ನೀವು ಅಂತ ಹೇಳ್ತಾರೆ. ಬೈಲಿ ಏನು. ಆ್ಯಂಡ್ ವಿ ಹ್ಯಾವ್ ಮಿಸ್ಟರ್ ದೀಪೇಂದ್ರಿಕಾ ಇನ್ ಅವರ್ ಬ್ಲಾಗ್ ಟುಡೇ. ಈ ಸಂಗೀತ ಆ್ಯಂಡ್ ಇಲ್ಲಿ ಅವತ್ತು ತೊಗೊಳಕ್ಕೆ ಬಂದಾಗ್ಲೂ ಒಂದು ಸ್ವಲ್ಪ ಸರ್ವಿಸ್ ಚೆನ್ನಾಗಿಲ್ಲ. ಹೇಳು ಮಚ್ಚ. ಇವಾಗ ಬಂದಿದ್ದೀವಿ ಇಲ್ಲಿಗೆ. ಹಾಂ, ಸ್ಟಾಕ್ ಇದ್ದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ದಾರೆ. ನೋಡ್ಬೇಕು ಏನು ಮಾಡ್ತಾರೆ ಅಂತ. ಅದು ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ನಮ್ಮ ಮನೇಲಿ ವರ್ಕ್ ಆಗಲ್ಲ, ಇಲ್ಲಿ ಬಂದು ವರ್ಕ್ ಆಗಿ ಸ್ಟಾರ್ಟ್ ಆಗೋಗುತ್ತೆ. ಹಂಗಾಗಿಲ್ಲ, ಸದ್ಯಕ್ಕೆ ವರ್ಕ್ ಆಗ್ತಾ ಇಲ್ಲ. ಸ್ಟಾಕ್ ಇದೆ ಅಂದರೆ ಇವಾಗಲೇ ಕೊಡ್ತೀನಿ ಅಂತ ಹೇಳಿದ್ರು. ನೋಡಬೇಕು. ಹಂಗಾದ್ರೆ ಏನು ಮಾಡ್ತೀವಿ? ಆಲ್ರೆಡಿ ಒಂದ್ಸಲಿ ಆಗೈತೆ ಆ ಥರ. ಈಗ ನಂದು ವಾಚ್ ಇತ್ತಲ್ಲ, ರಿಯಲ್ಮಿದು ವಾಚು ವರ್ಕ್ ಆಗ್ತಾಯಿಲ್ಲ ಅಂತ ತೊಗೊಂಡೋಗಿದ್ದೀನಿ. ಅಲ್ಲಿ ಚಾರ್ಜ್ ಆಗ್ತಾನೆ, ಅಲ್ಲಿ ಚಾರ್ಜ್ ಆಗ್ಬಿಡೋದ. ಆಮೇಲೆ ಎತ್ಕೊಬಂದೆ ವಾಪಸ್, ಹೊಸ ಚಾರ್ಜರ್ ತೊಗೊಂಬಂದೆ. ಇವಾಗ ಇಲ್ಲಿ ನೋಡೋಣ ಏನು ಮಾಡ್ತಾರಂತ. ಇವತ್ತೇನೋ ಇಯರ್ ಎಂಡ್ ಅಂತೆ, ಹೇಳಲಿಲ್ವಾ? ಅದಾಗಲ್ಲ ಕೆಲಸ. ಇವತ್ತು ಇಯರ್ ಎಂಡ್ ಅಂತೆ, ಅದೇನೋ ರಿಜಿಸ್ಟರ್ ಆಗಲ್ವಂತೆ. ಅದೇನಕ್ಕೆ ಆಗಲ್ಲ ಗೊತ್ತಿಲ್ಲ. ನಾಳೆ ತೊಗೊಂಬನ್ನಿ ಅಂತೆ. ಸರಿ ಹೋಗ್ಲಿ ನಾಳೆ ತೊಗೊಂಬರೋಣ ಅಂತ ಬಂದಿದ್ವಿ. ನಾಳೆ ಮತ್ತೆ ಬರ್ತೀಯ ತಾನೆ? ಬರೋಣ. ಹಾಂ, ನಾಳೆ ಮತ್ತೆ ಬರ್ತಾನೆ. ನಾಳೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ. ನಾಳೆ ಏನಾದ್ರು ಕಂಟೆಂಟ್ ಮಾಡೋಣ. ಒನ್ ಆಫ್ ದ ವರ್ಸ್ಟ್ ಸರ್ವಿಸ್ ಎವರ್ ಇಸ್ ಹೀರೋ ಮೋಟೋ ಕಾರ್ಪ್. ನಾನಿದು ಫಸ್ಟ್ ಟೈಮ್ ಆಗ್ತಾ ಇರೋದು, ಸೆಕೆಂಡ್ ಟೈಮ್ ಆಗ್ತಾ ಇರೋದಲ್ಲ. ತುಂಬ ಸಲ ಆಗ್ಬಿಟ್ಟೇ ಮಾತಾಡ್ತಾ ಇರೋದು. ಒಬ್ಬ ಮನುಷ್ಯನಿಗೆ ಟೆಂಪರ್ ಅನ್ನೋದು ಎಷ್ಟಿರುತ್ತೆ ಅನ್ನೋದು, ಎಷ್ಟು ತಾಳ್ಮೆ ಇರುತ್ತೆ, ಎಷ್ಟು ಟೆಂಪರ್ ಇರುತ್ತೆ ನೋಡೋ ತನಕ ನೋಡ್ತಾರೆ. ಇವಾಗ ಹೋಗಿ ಸರ್ವಿಸ್ ಸ್ಟೇಷನ್ ವಿಡಿಯೋ ಹೆಂಗೆ ಇರುತ್ತೆ, ಸರ್ವಿಸ್ಗೆ ಹೋಗ್ಬಿಟ್ಟು ಇವಾಗ ಇವರು ಸಿಗುತ್ತೆ ಬನ್ನಿ ಅಂತ ಹೇಳಿದ್ರು. ನಾನು ರಾಜಾಜಿನಗರದಿಂದ ಇಲ್ಲಿ ಪಾಪರೆಡ್ಡಿ ಪಾಳ್ಯಕ್ಕೆ ಬಂದಿದ್ದೀನಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಏನಾರು ಟೂಲ್ ಬಾಕ್ಸ್ ಇಲ್ಲ ಅದು ಇದು ಅಂತ ಕತೆ ಹೊಡೆದ್ರೆ ನಾನು ಆಮೇಲೆ ಮಾತಾಡ್ತೀನಿ. ಸರ್ ಲಂಚ್ ಟೈಮ್ ಇದೆ ಇವಾಗ, ಅದಕ್ಕೆ 2:30 ಬಂದು ಇವಾಗ ಸರ್ವಿಸ್ದು ವೇಟಿಂಗ್ ಸ್ಟೇಷನಲ್ಲಿ ಕೂತಿದ್ದೀವಿ. ಇದೇನೋ ವೇಟಿಂಗ್ ಸ್ಟೇಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಬ್ರು ಓನರ್ ಇದ್ದಾರೆ, 210 ಗಾಡಿದು. ಹೇಳಿ ಬ್ರೋ. ಇಲ್ಲಿ ಕ್ವಾಲಿಟಿ ಆ್ಯಂಡ್ ಸರ್ವಿಸಸ್ಸು ಏನು ಅವೈಲೇಬಲ್ ಇಲ್ಲ. ಒಂದು ಕಸ್ಟಮರ್ ಹತ್ರ ಯಾವ ಥರ ಮಾತಾಡಬೇಕು, ಯಾವ ಥರ ರೆಸ್ಪಾನ್ಸ್ ಮಾಡಬೇಕು ಅಂತ ಇಲ್ಲ. ಗಾಂಚಲಿ ಮಾತುಗಳು. ಫುಲ್ಲು ಗ್ಯಾಂಚಲಿ ಅಷ್ಟು ವಲ್ಗರಾಗಿ ಮಾತಾಡ್ತಾರೆ. ಆಮೇಲೆ ಒಂದು ಸರ್ವಿಸ್ ಒಂದೇ ಒಂದು ಲಿವರ್ ಕ್ಲಚ್ ಅದೊಂದು ಹಾಕೊಂಡು ಕೊಡೋಕ್ಕೆ 1 ವಾರ ಬೇಕಂತೆ. ಹ್ಯಾಂಡ್ ಗಾರ್ಡ್ ಹಾಕೊಂಡು ಕೊಡೋಕೆ ಅದು 1 ವಾರ ಬೇಕಂತೆ. ಗಾಡಿ ಇಲ್ಲೇ ಬಿಡ್ಬೇಕಂತೆ 1 ವಾರ ತನಕ. ಅಂತ ಸಂಪತ್ಗೆ ಹೆಂಗೆ ಲಾಂಚ್ ಮಾಡಬೇಕಾಯ್ತು 210 ಎಕ್ಸ್ಪ್ರೆಸ್ 210 ಇದ್ರ ಬಲ್ಲ 200 ತಗೋಬೋದಾಯ್ತವಲ್ಲ. ಸ್ಪೇರ್ ಪಾರ್ಟ್ಸ್ ಸಿಗಲ್ಲ ಅಂತ ಮುಂಚೆನೇ ಹೇಳ್ಬಿಡ್ಬೇಕಾಯ್ತು. ಲಾಂಚೇ ಮಾಡಬಾರ್ದಾಯ್ತು. ಈ ಥರ ವರ್ಷ ಸರ್ವಿಸ್. ಅದು ಮಾಮೂಲಿ ಹೀರೋ ಶೋರೂಮ್ಗೆ ಹೋದ್ರೆ ಪ್ರೀಮಿಯಮ್ ಆಗಿ ಹೋಗಿ ಅಂತಾರೆ. ಪ್ರೀಮಿಯಮ್ ಹೋಗಿ ಅಂದರೆ ಇನ್ನೂ 1 ವಾರ ವೆಯ್ಟ್ ಮಾಡು ಅಂತಾರೆ. ಇದು ಕಸ್ಟಮರ್ಸ್ಗೆ ತುಂಬ ಬ್ಯಾಡ್ ರಿವ್ಯೂಸು, ಪಕ್ಕಾ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಎಲ್ಲ ನೋಡ್ಕೊಳ್ಳಿ. ಇದ್ರ ಬದಲು ಹೋಂಡಾಗೋ ಅಥವಾ ಶೈನ್ಗೋ ಅದು ಯಾವ್ದಾರು ನಮ್ಗೆ ಇಷ್ಟ ಬಂದಿಗೆ ತಗೋಬೋದಾಯ್ತು. ಸ್ಪ್ಲೆಂಡರ್ ತಗೋಬೋದಾಯ್ತು. ಹೀರೋ ಶೋರೂಮ್ಗೆ ಬಂದ್ರೆ ನೀವು ಸ್ಪ್ಲೆಂಡರ್ ಮೇಲಂತೂ ಯಾವ್ದು ತಗೋಬೇಡಿ. ಇಲ್ಲ ಅಂತ ಹೇಳಿದ್ರೆ ಸ್ಟಾಕ್ ಚೆಕ್ ಮಾಡೋರ್ಗು ನಾವು ಯಾರಿಗೂ ರಾಂಗ್ ಕಮಿಟ್ಮೆಂಟ್ ಕೊಡಕ್ಕಾಗಲ್ಲ. ನಮ್ಮ 2 ನಿಮಿಷ ಕೂತ್ಕೊಳ್ಳಿ, ನಾಷ್ಟ ಸರ್ 1 ನಿಮಿಷ ನಾಷ್ಟ ಹೋಗಿದ್ದಾರೆ ಬರ್ತಾರೆ ಅಂತ ಹೇಳಬೇಕು. 58 ಕಡೆ ತಿರ್ಗಾಡ್ಸ್ಬಾರ್ದು. ನಾಷ್ಟ ಹೋಗಿದ್ದಾರೆ ಸರ್, ತುಂಬಾ ಅರ್ಜೆಂಟ್ ಇದೆ, ಅಲ್ಲಿ ಹೋಗಿ ಅಂತ ಹೇಳಿದೆ ನಾನು. ಆಯ್ತಾ, ಅದನ್ನು ಚೆಕ್ ಮಾಡ್ಬೋದಂತ ಸರ್. ಗೂಗಲ್ ಅಲ್ಲಿ ನಂಬರ್ ಇರುತ್ತೆ. ಚಾರ್ಜರ್ ಅನ್ನೋದು 6 months ಆದ್ರೂ ಬಂದಿಲ್ಲ. ಸಲ್ಯೂಟ್ ಟು ಯು ಹೀರೋ ಮೋಟೋ ಕಾರ್ಪ್. ಸಲ್ಯೂಟ್. ಸಾಯಿ ಪ್ರೀಮಿಯಾ ನಾಗರಬಾವಿ ಔಟ್ಲೆಟ್ ಒಂದು ಸಲ್ಯೂಟ್. ನೈಟ್ರೋಜನ್ ಇಷ್ಟಿದೆ, ಅಟ್ಲೀಸ್ಟ್ ಹೇಳ್ಬೋದಾ ಇದು ಹಾಕ್ತೀವಿ ಅಂತ ಹೇಳ್ಬೋದಾ? ನಾನು ಇದೇ ಪಾಯಿಂಟಿಗೆ ಅಲ್ಲೇ ಹೇಳಿದ್ದು. ಇವ್ರ ಮ್ಯಾನೇಜರ್ ಇದ್ದಿದ್ರೆ ಇಲ್ಲ, ಅಟ್ಲೀಸ್ಟ್ ಮೆಕ್ಯಾನಿಕಲ್ ಬಂದು ಹೇಳಿದ್ರೆ ಸರ್ ಈ ಥರ ಹಾಕ್ತೀವಿ, ಈ ಥರ ಬರುತ್ತೆ ಅಂತ ಹೇಳಿ ಎಂಟ್ರಿ ಮಾಡ್ಬೋದು. ಎಂಟ್ರಿ ಮಾಡ್ಕೊಳ್ಳೋಕೆ ಅವ್ರಿಗೆ ಬರಲ್ಲ ಕರೆಕ್ಟಾಗಿ. ಸರ್ವಿಸ್ ಅಲ್ಲಂತೂ ಹೆವಿ ಫಾಲ್ಟ್ ಇದೆ. ಇಲ್ಲಿ ಒಳಗಡೆ ಕೂತ್ಕೊಂಡವರು ಮ್ಯಾನೇಜರ್ದು ಸೀರಿಯಸ್ ಆಗಿ ಏನೂ ತಪ್ಪಿಲ್ಲ. ಮ್ಯಾನೇಜರ್ ಪಾಪ ಒಳ್ಳೆಯವರೇ, ಹೊಸಬ್ರು. ಬಟ್ ಮ್ಯಾನೇಜರ್ನೇ ವರ್ಕರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಳಗಡೆ ಇರೋರು. ಹೀರೋ ಮೋಟೋ ಕಾರ್ಪ್ ದಿಸ್ ಇಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್. ಕಸ್ಟಮರ್ಸ್ ಜೊತೆ ನೀವು ಹಿಂಗೆ ಆಟಾಡಬಾರ್ದು. ಓಕೆನಾ? ಪಾಪ ಅವರಿಗೆ ವಾಟ್ಸಪ್ಪಲ್ಲಿ ಬಿಲ್ ಕಳಿಸ್ತೀನಿ, ನೋಡ್ಕೊಂಡು ಪೇ ಮಾಡಿ ಅಂತ ಹೇಳಿರೋದು. ಹೋದ್ಸಲಿ ನಾನು ಟೂಲ್ ಬಾಕ್ಸ್ ತೊಗೊಂಡು ಹೋದಾಗ ಬಿಲ್ಲೇ ಕೊಟ್ಟಿಲ್ಲ. ಫೈನಲಿ ಟೂಲ್ ಬಾಕ್ಸ್ ಹಾಕಿದ್ದಾರೆ.
ನಾವು ಬಂದಿದ್ದು 2 o'clock ಕರೆಕ್ಟಾಗಿ ಇಲ್ಲಿಗೆ. ಟೈಮ್ ಎಷ್ಟಾಗಿದೆ ನೋಡ್ತೀರಾ? 1.5 hour ಆದಮೇಲೆ ಫೈನಲಿ ಟೂಲ್ ಬಾಕ್ಸ್ ಹಾಕಿದ್ದಾರೆ. ಥ್ಯಾಂಕ್ಸ್ ಟು ಮ್ಯಾನೇಜರ್ ಸಾರ್, ಅವರಿಂದನೇ ಇಷ್ಟು ಬೇಗ ಹಾಕ್ಕೊಟ್ಟಿದ್ದು. ಅಂದರೆ ಇನ್ನೂ ಗುಡ್ ವೇ ಸದ್ಯ ಹಾಕ್ಸ್ಕೊಟ್ರು ಅಂತ. ಇವಾಗ ಹೋಗಿ ಸೋಲನ್ ಮೀಟ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗೋ ಪ್ಲ್ಯಾನ್ಸು. ನಾಳೆ ಬೇರೆ ಮತ್ತೆ ಬರಬೇಕು ಅದು ರೆಡ್ಮಿದಿದ್ದಕ್ಕೆ. ನ್ಯೂ ಇಯರ್. ಇವಾಗ ಅಟ್ಲೀಸ್ಟ್ ಇಡ್ಲಿ ಸಾಂಬಾರು ತಿನ್ನೋಣ ಅಂತ ಬಂದ್ವಿ. ಇಲ್ಲೇ ಹೋಟ್ಲಲ್ಲಿ ನಿಲ್ಸಿದ್ವಿ. ಸ್ಟ್ರೇಂಜರ್ ಥಿಂಗ್ಸ್ ನೋಡಬೇಕು. ನಾನು ಸ್ಟಾರ್ಟಿಂಗ್ 10 minutes ನೋಡ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಮನೆಗೆ ಹೋಗಿ ನೋಡ್ಬೇಕು ಅನಿಸ್ತಾಯಿದೆ. ಇಲ್ಲಿಂದ ಸೀದಾ ದೀಪಕ್ನ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ದು ಬಿಟ್ಟು ಡಿಮಾರ್ಟಲ್ಲಿ ಪಾಪ್ಕಾರ್ನ್ ತೊಗೊಂಡೋಗಿ ಸ್ಟ್ರೇಂಜರ್ ಥಿಂಗ್ಸ್ ನೋಡಬೇಕು. ಬನ್ನಿ ಇವಾಗ ಇಡ್ಲಿ ಸಾಂಬಾರು ತಿಂದು ಬಾರೋ. ಸೊ ಇಡ್ಲಿ ಬಂದಿದೆ, ಬಟ್ ಇಡ್ಲಿ ಚೆನ್ನಾಗಿಲ್ಲ. ಅನ್ನ ಸಾಂಬಾರ್ದು ಸಾಂಬಾರು ಕೊಟ್ಬಿಟ್ಟವ್ರೆ, ನಾಟ್ ಗುಡ್. ಪುಣ್ಯಶ್ರೀ ಎಗ್ ರೈಸಿಗೆ ಬಂದ್ವಿ. ಒಂಥರ ಫೇಮಸ್ ಎಗ್ ರೈಸು ನಮ್ಮ ಏರಿಯಾಲಿ. ಮಾದೇವಣ್ಣ ಕ್ಲೋಸ್ ಆಗಿತ್ತು ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ಇವಾಗ ಎಗ್ ರೈಸ್ ತಿನ್ಕೊಂಡು ಸೋಲೋನ ಮೀಟ್ ಮಾಡಿಕೊಂಡು ಪಾರ್ಕಲ್ಲಿ ಒಂದು ಮಾತುಕತೆ ಮಾಡಿಕೊಂಡು ಮೀಟಿಂಗ್. ನಾವು ಮನೆಗೆ ಹೋಗ್ಬಿಟ್ಟು ಸ್ಟ್ರೇಂಜರ್ ಥಿಂಗ್ಸ್ ನೋಡಬೇಕು. ಅದೇ ನನಗೆ ತಲೆಯಲ್ಲಿ ಓಡ್ತೈತೆ. ನಿಮ್ಗೆ ಗೊತ್ತಾಗೋರು ಸ್ಟ್ರೇಂಜರ್ ಥಿಂಗ್ಸ್ ನೋಡು ನೀನು. ಇಲ್ಲಿ ತಿಂದ್ಬಿಟ್ಟು ಸೋಲೋನ ಮೀಟ್ ಮಾಡಿಸ್ಕೊಂಡು. ಸೋಲೋ ಅಂತ ಯಾರು ಗೊತ್ತಾ ನಿಮಗೆ? ಸೋಲೋ ಕಬಾಬ್ ಅಂತ ಒಬ್ರು ಇದ್ದಾರೆ, ಮಸ್ತ್ ಅಂದರೆ ಮಸ್ತ್. ಅವರು ಮೀಟ್ ಮಾಡಿಸ್ತೀನಿ. ಖಾರ ಜಾಸ್ತಿ. ಇವಾಗ ನಾವು ಸೋಲೋ ಅವ್ರ ಏರಿಯಾಗೆ ಬಂದಿದ್ದೀವಿ. ಸೋಲೋ ಅವ್ರ ಏರಿಯಾ, ಸೋಲೋ ಅವ್ರ ಮನೆ ಹತ್ರ. ಕಟಿಂಗ್ ಮಸ್ತಾಗಿ ಮಾಡಿಸ್ಕೊಂಡು ಒಂದು ಸೋಲೋ. ಇವಾಗ ಇದೇ ಖುಷಿಲಿ ವ್ಲಾಗ್ನ ಎಂಡ್ ಮಾಡೋಣ. ಇದಾಗುತ್ತೆ ಇವತ್ತೇನೋ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇದೇ ಥರದ ಕಂಟೆಂಟ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಅದಕ್ಕೆ ನಮ್ಮ ಮುಂಚೆ ಹೀರೋ ಅವ್ರ ಕಡೆಯಿಂದ ನಿಮಗೂ ಆ ಥರ ತೊಂದರೆಗಳಾಗೈತಾ ಅಂತ ಕಮೆಂಟ್ ಮಾಡಿ. ನನ್ನ ಕೈಲಾದಷ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆನಾ? ಬಾಯ್.